ಆಡುಮುಟ್ಟದ ಸೊಪ್ಪಿಲ್ಲ, ಅಣ್ಣವ್ರು ಮಾಡಿದ ಪಾತ್ರಗಳಿಲ್ಲ. ಇದು ಸರ್ವಕಾಲಕ್ಕೂ ಸತ್ಯವಾದಂತಹ ಮಾತು ಅಲ್ವಾ? 200ಕ್ಕೂ ಹೆಚ್ಚು ಅಧಿಕ ಸಿನಿಮಾಗಳಲ್ಲಿ ನೂರಾರು ಪಾತ್ರಗಳಲ್ಲಿ ನಟಿಸಿ ಡಾಕ್ಟರ್ ರಾಜ್‌ಕುಮಾರ್ ಮೋಡಿ ಮಾಡಿದ್ರು. ದ್ವಿಪಾತ್ರ, ತ್ರಿಪಾತ್ರಗಳಲ್ಲಿ ಕೂಡ ನಟಿಸಿ ಜಾದುವನ್ನ ಮಾಡಿದ್ರು. ಅಣ್ಣವರ ರೀತಿಯಲ್ಲಿ ವಿಭಿನ್ನ ಶೈಲಿಯ ಸಿನಿಮಾಗಳಲ್ಲಿ, ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಗೆದ್ದಂತಹ ಮತ್ತೊಬ್ಬ ನಟ ಇನ್ನೊಬ್ಬ ಇಲ್ಲ ಅಂತಂದ್ರೆ ತಪ್ಪಾಗೋದಿಲ್ಲ. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಭಕ್ತಿಪ್ರಧಾನ, ಬಾಂಡ್ ಹೀಗೆ ನಾನಾ ರೀತಿಯ ಸಿನಿಮಾಗಳಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ನಟಿಸಿ ಸೈ ಅನ್ಸ್ಕೊಂಡಿದ್ರು. ರಂಗಭೂಮಿ ಹಿನ್ನೆಲೆಯಿಂದ ಬಂದಿದ್ರೂನು ಕೂಡ ಬಹಳನೇ ಸಹಜ ನಟನೆ ಅವರದ್ದು. ಓವರ್ ಆಕ್ಟಿಂಗ್ ಇರ್ತಾ ಇರ್ಲಿಲ್ಲ. ಆ ಪಾತ್ರವೇ ತಾವಾಗಿ ಜೀವಿಸ್ಬಿಡ್ತಾ ಇದ್ರು. ಎನ್‌ಟಿಆರ್, ಅಮಿತಾಬ್ ಬಚ್ಚನ್, ಶಿವಾಜಿ ಗಣೇಶನ್‌ರಂತಹ ದಿಗ್ಗಜ ನಟರೇ ಅಣ್ಣವ್ರ ಅಭಿಮಾನಿಗಳಾಗೋಗಿದ್ರು. ನಟ ಸಾರ್ವಭೌಮ ಡಾಕ್ಟರ್ ರಾಜ್‌ಕುಮಾರ್ ಹೀಗೆ ನೂರಾರು ಪಾತ್ರಗಳನ್ನ ಮಾಡಿದ್ರೂನು ಕೂಡ ಸರ್ವಜ್ಞನ ಪಾತ್ರ ಮಾಡೋದಕ್ಕೆ ಅವರಿಗೆ ನಿಜಕ್ಕೂ ಸವಾಲಾಗಿತ್ತಂತೆ. ಈ ವಿಚಾರವನ್ನ ಖುದ್ದು ಅಣ್ಣವರೇ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ರು. ಹೆಚ್ಚು ಅಬ್ಬರ ಇಲ್ಲದೆ ಒಬ್ಬ ಸಂತನ ರೀತಿ ನಟಿಸೋದು ಅವರಿಗೆ ತುಂಬಾನೇ ಕಷ್ಟ ಆಗೋಗಿತ್ತಂತೆ. ಇದ್ರ ಜೊತೆಗೆ ಅವರು ರಾಘವೇಂದ್ರ ಒಂದ್ ಪಾತ್ರನ ಕೂಡ ಮಾಡಿದ್ರು. ಮಂತ್ರಾಲಯ ಮಹಾತ್ಮೆ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಒಬ್ಬ ರಾಘವೇಂದ್ರ ಸ್ವಾಮೀಜಿಯ ಪಾತ್ರವನ್ನ ಮಾಡೋದಕ್ಕೂ ಕೂಡ ಅವರು ತುಂಬಾನೇ ಒಂದಿಷ್ಟು ಟೀಕೆಗಳನ್ನು ಕೂಡ ಎದುರಿಸಿದ್ರು. ಅದ್ರ ಜೊತೆಗೆ ಅವರು ಮಾಂಸಾಹಾರನು ಕೂಡ ತ್ಯಜಿಸಿದ್ರು ಆ ಒಂದು ಪಾತ್ರವನ್ನ ಮಾಡೋದಕ್ಕೆ. ಸೊ ಅಂದಹಾಗೆ ಡಾಕ್ಟರ್ ರಾಜ್‌ಕುಮಾರ್ ಅವರು ಈ ಇದೆಲ್ಲಾ ರೀತಿಯ ಪಾತ್ರಗಳಲ್ಲಿ ಮಾಡಿದ್ರೂನು ಕೂಡ ಅವರಿಗೆ ನೆಗೆಟಿವ್ ಶೇಡ್ ಇದ್ದಂತಹ ಪಾತ್ರಗಳಲ್ಲಿ ಕೂಡ ಅವರು ನಟಿಸಿ ಸೈ ಅನ್ಸ್ಕೊಂಡಿದ್ರು. ಇನ್ನು ಡಾಕ್ಟರ್ ರಾಜ್‌ಕುಮಾರ್ ಅವರು ಲಗ್ನ ಪತ್ರಿಕೆ ಅನ್ನುವಂತಹ ಒಂದು ಹಾಸ್ಯ ಪ್ರಧಾನ ಚಿತ್ರದಲ್ಲೂ ಕೂಡ ಬಣ್ಣವನ್ನ ಹಚ್ಚಿದ್ರು. ಅಷ್ಟೇ ಅಲ್ಲ, ಇವರು ಹೆಣ್ಣಿನ ವೇಷದಲ್ಲೂ ಕೂಡ ತೆರೆ ಮೇಲೆ ಬಂದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಹೀಗೆ ನೂರಾರು ಸಿನಿಮಾಗಳಲ್ಲಿ ತರಹೇವಾರಿ ಪಾತ್ರಗಳಲ್ಲಿ ನಟಿಸಿದ್ರೂನು ಕೂಡ ಅಣ್ಣವರಿಗೆ ವಿಲ್ಲನ್ ಪಾತ್ರ ಅಂತಂದ್ರೆ ತುಂಬಾನೇ ಇಷ್ಟ ಇತ್ತಂತೆ. ನೆಗೆಟಿವ್ ಶೇಡ್ ಪಾತ್ರಗಳಲ್ಲಿ ಮುತ್ತುರಾಜ್ ನಟಿಸಿರೋದು ಗೊತ್ತೇ ಇದೆ. ಆದ್ರೆ ವಿಲ್ಲನ್ ಆಗಿ ಒಂದೇ ಒಂದು ಚಿತ್ರದಲ್ಲಿ ಮಾತ್ರ ಅಬ್ಬರಿಸಿದ್ರು ಡಾಕ್ಟರ್ ರಾಜ್‌ಕುಮಾರ್ ಅವರು. ವಿಲ್ಲನ್ ಅಂದಾಕ್ಷಣ ತುಂಬಾ ಜನಕ್ಕೆ ಭಕ್ತ ಪ್ರಹ್ಲಾದದ ಹಿರಣ್ಯಕಶಿಪು ಪಾತ್ರ ನೆನಪಾಗೋಗುತ್ತೆ. ಆದ್ರೆ ಅದು ಸಂಪೂರ್ಣ ವಿಲ್ಲನ್ ಪಾತ್ರ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಅದು ಹಿಂದೂ ಪುರಾಣಗಳಲ್ಲಿ ಹೇಳಿರೋ ಹಾಗೆ ರಾಕ್ಷಸ ರಾಜನ ಕಥೆ ಆಗಿರುತ್ತೆ. ಸೊ ಪ್ರತಿನಾಯಕನಾಗಿ ಇಡೀ ಸಿನಿಮಾವನ್ನ ಆವರಿಸಿಕೊಂಡಿದ್ರು. ಆದ್ರೆ ಸತಿ ಶಕ್ತಿ ಅನ್ನುವಂತಹ ಒಂದು ಚಿತ್ರದಲ್ಲಿ ಮಂತ್ರವಾದಿಯಾಗಿ ಸಂಪೂರ್ಣ ವಿಲ್ಲನ್ ಪಾತ್ರದಲ್ಲಿ ಅಣ್ಣವರು ಅಬ್ಬರಿಸಿದ್ರು. ಹೌದು, 1963ರಲ್ಲಿ ಸತಿ ಶಕ್ತಿ ಸಿನಿಮಾ ತೆರೆಗೆ ಬಂದಿತ್ತು. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ನಿರ್ದೇಶನದ ಈ ಚಿತ್ರದಲ್ಲಿ ರಕ್ತಾಕ್ಷ ಮತ್ತೆ ವಿರೂಪಾಕ್ಷ ಅನ್ನುವಂತಹ ದ್ವಿಪಾತ್ರದಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವರು ನಟಿಸಿದ್ರು. ಇನ್ನು ಖ್ಯಾತ ನಿರ್ದೇಶಕರಾಗಿರುವಂತಹ ಪುಟ್ಟಣ್ಣ ಕಣಗಾಲ್ ಅವರು ಈ ಚಿತ್ರಕ್ಕೆ ಸಹ ನಿರ್ದೇಶಕರಾಗಿ ಕೆಲಸವನ್ನ ಮಾಡಿದ್ರು. ವಿಲ್ಲನ್ ಪಾತ್ರಗಳಂದ್ರೆ ಅಣ್ಣವರಿಗೆ ಬಹಳನೇ ಇಷ್ಟ ಆಗಿತ್ತಂತೆ. ಏನಕ್ಕೆ ಅಂತಂದ್ರೆ ಇಡೀ ಕಥೆಯಲ್ಲಿ ವಿಲ್ಲನ್ ಆಗಿರುವಂತಹ ಆತ ಕೊನೆಗೆ ಒಳ್ಳೆಯವನಾಗಿ ಬದಲಾಗ್ತಾನೆ. ಹೀಗೆ ಮನಪರಿವರ್ತನೆ ಆಗುವಂತಹ ಅಂಶವನ್ನ ಡಾಕ್ಟರ್ ರಾಜ್‌ಕುಮಾರ್ ಅವರು ಇಷ್ಟಪಡ್ತಾ ಇದ್ರಂತೆ. ಹಾಗಾಗಿ ವಿಲ್ಲನ್ ಪಾತ್ರ ಅಂತಂದ್ರೆ ವಿಶೇಷ ಆಸಕ್ತಿ ಇತ್ತು ಅವರಿಗೆ ಅಂತ ಹೇಳಲಾಗ್ತದೆ. ಮೊದಲಿಗೆ ಈ ಚಿತ್ರದಲ್ಲಿ ರಕ್ತಾಕ್ಷ ಅನ್ನುವಂತಹ ವಿಲ್ಲನ್ ಪಾತ್ರವನ್ನ ಬೇರೆಯವರು ಮಾಡ್ಬೇಕಿತ್ತಂತೆ. ಕಾರಣಾಂತರಗಳಿಂದ ಅಣ್ಣವರೇ ಆ ಪಾತ್ರವನ್ನ ಮಾಡುವಂತಾಯ್ತು. ಮಂತ್ರವಾದಿಯಾಗಿ ಅವರು ಬೀಜಾಕ್ಷರಗಳನ್ನ ಹೇಳಿರುವಂತಹ ಪರಿನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವತ್ತಿನ ಕಾಲಕ್ಕೆ 8 ಲಕ್ಷ ರೂಪಾಯಿ ಬಜೆಟ್‌ನಲ್ಲಿ ಸತಿ ಶಕ್ತಿ ಚಿತ್ರ ನಿರ್ಮಾಣ ಆಗಿತ್ತು. ಸತಿ ಶಕ್ತಿ ಚಿತ್ರದ ಚಿತ್ರೀಕರಣದ ವೇಳೆ ಅಣ್ಣಾವ್ರು ಮತ್ತೆ ಪುಟ್ಟಣ್ಣ ಕಣಗಾಲ್ ಅವರ ಮಧ್ಯೆ ಕೊಂಚ ಮನಸ್ತಾಪ ಕೂಡ ಆಗಿತ್ತು. ಸನ್ನಿವೇಶ ಒಂದರಲ್ಲಿ 2-3 ಟೇಕ್ ಮಾಡಿದ್ರೂನು ಕೂಡ ಸರಿಯಾಗಿ ಬರ್ತಾ ಇರ್ಲಿಲ್ವಂತೆ. ಆಗ ಸಹ ನಿರ್ದೇಶಕರಾಗಿದ್ದಂತಹ ಪುಟ್ಟಣ್ಣ ಕಣಗಾಲ್ ಅವರು ಈ ರೀತಿ ಅಲ್ಲ, ಆ ರೀತಿ ಮಾಡ್ಬೇಕಿತ್ತು ಅಂತ ಹೇಳಿದ್ರಂತೆ. ಕೂಡಲೇ ಅಣ್ಣ ಅವರು ಒಮ್ಮೆ ನೀವೇ ಮಾಡಿ ತೋರಿಸಿ, ಯಾವ ರೀತಿ ನಾನ್ ನೋಡಿ ಮಾಡ್ತೀನಿ ಅಂತ ಉತ್ತರಿಸ್ಬಿಟ್ಟಿದ್ರಂತೆ. ಕೂಡಲೇ ನಾನು ನಟಿಸಿ ತೋರಿಸುವಂತಾಗಿದ್ರೆ ನಾನೇಕೆ ನಿರ್ದೇಶಕನಾಗ್ತಾ ಇದ್ದೆ, ನಾನು ನಿರ್ದೇಶಕ, ನೀನು ನಟ, ನೀನು ನಟಿಸ್ಬೇಕು ಅಂತ ಪುಟ್ಟಣ್ಣ ಅವರು ಕೂಡ ಸ್ವಲ್ಪ ಜೋರ್ ವಾಯ್ಸಲ್ಲೇ ಮಾತಾಡಿದ್ರಂತೆ. ಸೊ ನಟಿಸೋಕೆ ಬಂದ್ರೆ ತಾನೇ ನಿರ್ದೇಶಕರು, ಇಲ್ಲದಿದ್ರೆ ಹೇಗೆ ನಿರ್ದೇಶಕರಾಗ್ತೀರಾ ಅಂತ ಅಣ್ಣವರು ಕೂಡ ಎದುರನ್ನ ಮಾತಾಡಿ ಸುಮ್ಮನಾಗೋಗಿದ್ರು. ಕೊಂಚ ಸಮಯದ ಬಳಿಕ ಅಣ್ಣವರು ಪಶ್ಚಾತ್ತಾಪವನ್ನು ಕೂಡ ಪಟ್ಟಿದ್ರಂತೆ. ಚಿತ್ರದ ನಿರ್ದೇಶಕರಾಗಿದ್ದಂತಹ KSL ಸ್ವಾಮಿ ಅವರ ಬಳಿ ಬಂದು, ನಾನು ಆ ರೀತಿಯಾಗಿ ಮಾತಾಡಬಾರ್ದಾಗಿತ್ತು, ನಿರ್ದೇಶಕರು ರೀಟೇಕ್ ಕೇಳಿದಾಗ ನಾವು ಪದೇ ಪದೇ ನಟಿಸಿ ತೋರಿಸ್ಬೇಕು, ತಪ್ಪು ನನ್ನದೇ ಅಂತ ಕೂಡ ಹೇಳ್ಕೊಂಡಿದ್ರಂತೆ. ಈ ಬಗ್ಗೆ ನಿರ್ದೇಶಕ KSL ಸ್ವಾಮಿ ಅವರೇ ಹೇಳ್ಕೊಂಡಿದ್ದಾರೆ. ಇಂತಹ ವರನಟನನ್ನ ಕಳೆದುಕೊಂಡು 20 ವರ್ಷಗಳೇ ಆಗೋಗಿದೆ. ಆದ್ರೆ ಅಭಿಮಾನಿ ದೇವರುಗಳ ಮನಸ್ಸಿನಲ್ಲಿ ಯಾವತ್ತಿದ್ರೂ ಕೂಡ ಅಣ್ಣವರು ಇದ್ದೇ ಇರ್ತಾರೆ. ಅವರು ಮಾಡಿರುವಂತಹ ಚಿತ್ರಗಳ ಮೂಲಕ, ಪಾತ್ರಗಳ ಮೂಲಕ, ಅವರು ಹಾಡಿರುವಂತಹ ಹಾಡುಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಯಾವತ್ತಿದ್ರೂ ಕೂಡ ಅಣ್ಣವರು ಅಜರಾಮರರಾಗೆ ಇರ್ತಾರೆ. ಅಣ್ಣವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.